ಬೆಳಗಾವಿ ಹಿಂಡಲಗ ಜೈಲಲ್ಲಿ ಕೈದಿಗಳ ಹೊಡೆದಾಟ ಆಗಿದೆ. ಫೋನ್ ಕಾಲ್ ವಿಚಾರಕ್ಕೆ ಬಡದಾಡ್ಕೊಂಡಿದ್ದಾರೆ ಸಹ ಕೈದಿಗಳು. ಗಾಯಾಳು ಕೈದಿಗಳನ್ನು ಈಗ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಫೋನ್ ಕಾಲ್ ವಿಚಾರಕ್ಕೆ ಬಡದಾಡ್ಕೊಂಡಿದ್ದಾರೆ ಕೈದಿಗಳು. ಬೆಳಗಾವಿಯಲ್ಲಿ ಘಟನೆ ನಡೆದಿದೆ. ಮಂಗಳೂರಿನ ಕೈದಿ ಫಯಾನ್ ಎಂಬಾತನಿಂದ ಈ ಕೃತ್ಯ ಆಗಿದೆ. ಈತ ಅತ್ಯಾಚಾರ ಪ್ರಕರಣದಲ್ಲಿ ಅಪರಾಧಿಯಾಗಿದ್ದಾರೆ. ಫಯಾನ್ ಶಿಕ್ಷೆ ಅನುಭವಿಸ್ತಾ ಇರುವಂತಹ ಕೈದಿ. ಮುತ್ಯಾನಟ್ಟಿ ಗ್ರಾಮದ ಸುರೇಶ್ ಎಂಬಾತನಿಗೆ ಈತ ಹಲ್ಲೆ ಮಾಡಿದ್ದಾನೆ. ಆತನಿಗೆ ಸುರೇಶ್ ಎಂಬಾತನಿಗೆ ಮತ್ತೊಬ್ಬ ಕೈದಿ ಸುರೇಶ್ ಗಂಭೀರ ಗಾಯ ಆಗಿದೆ. ಬೆಳಗಾವಿ ತಾಲೂಕಿನ ಮುತ್ಯಾನಮಟ್ಟಿ ಗ್ರಾಮದ ಕೈದಿ ಸುರೇಶ್ ಈತನ ಮೇಲೆ ಹಲ್ಲೆ ಮಾಡಿರೋದು. ಅತ್ಯಾಚಾರ ಆರೋಪಿಯಾಗಿರುವಂತಹ ಮತ್ತೊಬ್ಬ ವ್ಯಕ್ತಿ ಏನಿದ್ದಾನೆ ಆತನ ಮೇಲೆ ಮನಬಂದಂತೆ ಹಲ್ಲೆ ಮಾಡಲಾಗಿದೆ. ಕಲ್ಲಿನಿಂದ ಜಜ್ಜಿ ಹಲ್ಲೆ ಮಾಡಿದ್ದಾನೆ ಫಯಾನ್. ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಆತನ ಸ್ಥಿತಿ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿದೆ ಅಂತ. ಕಾರಾಗೃಹದ ಒಳಗಡೆ, ಕೇಂದ್ರ ಕಾರಾಗೃಹದ ಒಳಗಡೆ ನಡೆದಿರುವಂತಹ ಘಟನೆ ಇದು. ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವುದು. ಮೈಯೆಲ್ಲ ರಕ್ತಸಿಕ್ತವಾಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇರುವಂತಹ ವ್ಯಕ್ತಿಯ ದೃಶ್ಯವನ್ನು ನೋಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್, ಬೆಳಗಾವಿಯ ಸೆಂಟ್ರಲ್ ಜೈಲ್ ಇತ್ತೀಚೆಗೆ ಒಂದಿಷ್ಟು ವಿಚಾರಗಳಿಗೆ ಸುದ್ದಿ ಆಗಿತ್ತು. ಈಗ ಮತ್ತೆ ಕೈದಿಗಳ ಹೊಡೆದಾಟಕ್ಕೆ ಸುದ್ದಿ ಆಗ್ತಾ ಇದೆ. ಆಕ್ಚುಲ್ ಆಗಿ ಏನಾಗಿತ್ತು? ಅರುಣ್, ಬೆಳಗಾವಿ ಹಿಂಡಲಗ ಜೈಲು ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥದ್ದು. ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಕೈದಿಗಳು ಇವತ್ತು ಹೊಡೆದಾಡಿಕೊಂಡಿದ್ದಾರೆ. ಏನು STD ಫೋನ್ನಲ್ಲಿ ಮಾತಾಡೋ ವಿಚಾರಕ್ಕಾಗಿ ಈ ಒಂದು ಗಲಾಟೆ ನಡೆದಿರ್ತಕ್ಕಂಥದ್ದು. ರಕ್ತ ಬರುವ ಹಾಗೆ ಕೈದಿಯ ಮೇಲೆ ಹಲ್ಲೆ ಮಾಡಲಾಗಿದೆ. ಏನು ಮುತ್ಯಾನಟ್ಟಿ ಗ್ರಾಮದ ಸುರೇಶ್ 32 ವರ್ಷದ ಕೈದಿ, ಈತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿರ್ತಕ್ಕಂಥದ್ದು. ಸದ್ಯ ಈ ಒಂದು ಕೈದಿಯನ್ನ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗುತ್ತೆ. ಇತ್ತೀಚೆಗೆ ಬೆಳಗಾವಿಯಲ್ಲಿ ಮೊಬೈಲ್ಗಳ ಕಳ್ಳ ಸಾಗಾಣಿಕೆ ಮತ್ತು ಡ್ರಗ್ಸ್ ಕಳ್ಳ ಸಾಗಾಣಿಕೆ ಆಗುತ್ತೆ ಅಂತಕ್ಕಂಥ ಆರೋಪಗಳಿತ್ತು. ಈ ನಡುವೆ ಈಗ ಕೈದಿಗಳು STD ಫೋನ್ ನಲ್ಲಿ ಮಾತಾಡೋ ವಿಚಾರಕ್ಕಾಗಿ ಈ ರೀತಿ ಪರಸ್ಪರ ಹಲ್ಲೆಯನ್ನು ಮಾಡಿಕೊಂಡಿದ್ದಾರೆ. ಈಗ ಈ ಸಂಬಂಧ ಬೆಳಗಾವಿಯ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಸದ್ಯ ದೂರು ದಾಖಲಾಗಿರ್ತಕ್ಕಂಥದ್ದು. ದೂರನ್ನ ಪರಿಶೀಲನೆ ಪೊಲೀಸರು ನಡೆಸಿದ್ದಾರೆ. ಮತ್ತು ಇತ್ತೀಚಿನ ಕೈದಿಗಳ ಫೋನ್ ವಿಚಾರವಾಗಿ ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಅನೇಕ ಸಂದರ್ಭದಲ್ಲಿ ಗಲಾಟೆಗಳು ಕೂಡ ನಡೆದಿದ್ದು. ಈ ಬಗ್ಗೆ ಪ್ರಕರಣಗಳು ಕೂಡ ದಾಖಲಾದರೂ ಇದು ಕಡಿಮೆ ಆಗ್ತಿಲ್ಲ. ಒಂದು ಹಂತಕ್ಕೆ ಅಲ್ಲಿನ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡೋಕ್ಕೂ ಕೂಡ ಇಲ್ಲಿನ ಕೈದಿಗಳು ಮುಂದಾಗ್ತಕ್ಕಂಥ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈಗ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಲಿದೆ. ಅರುಣ್.